ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ಸೊ ನಮ್ಮದು ಇದು 4th ಡೇ ಆಫ್ ದ ಕ್ರೂಸು. ಇವಾಗ ನಾವು ಮುಂಬೈ ಪೋರ್ಟ್ ಹತ್ರ ಬಂದಿದ್ದೀವಿ. ಬೆಳಿಗ್ಗೆ ಸುಮಾರು 8 ಗಂಟೆಗೆ ಬಂದುಬಿಟ್ಟಿದ್ವಿ ಮುಂಬೈ ಪೋರ್ಟ್ಗೆ. ಸೊ ಎಲ್ಲ ಇವಾಗ ನಾವು ಚೆಕ್ಔಟ್ ಮಾಡ್ತಾಯಿದ್ದೀವಿ. ತುಂಬ ಜನ ಇರೋದ್ರಿಂದ ಒಂದು ಬ್ಯಾಚ್ ವೈಸ್ ಕಳಿಸ್ತಾ ಇದ್ದಾರೆ ನೋಡಿ. ಎಲ್ಲರನ್ನ ಈ ಮಾರ್ಕ್ಯೂ ಥಿಯೇಟ್ರಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಇವಾಗ ಬ್ಯಾಚ್ ವೈಸ್ ಹೋಗ್ತಾ ಇದ್ದೀವಿ. ಸೊ ಇದು ಆರಾಮಾಗೆ ಬಂದಷ್ಟು ಈಸಿ ಇಲ್ಲ ಹೋಗೋದು. ಸೊ ಒಂದು ಸೀಕ್ವೆನ್ಸಾಗಿ ಲೈನ್ ಮಾಡಿ ಸ್ವಲ್ಪ ಜನ ಕಳಿಸ್ತಾರೆ ನೋಡಿ ಈ ಥರ. ಸೊ ಇಲ್ಲಿಂದ ಡೌನ್ ಇಳಿದ್ಬಿಟ್ಟು ನೋಡಿ, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಅಲ್ಲಿ ಹೋಗಬೇಕು. ನಾನು ಅಂದ್ಕೊಂಡೆ ಆಟೋ ಮೆಟ್ರೋ ಇದೆ ಇಲ್ಲಿ. ಸೊ ಅದರಲ್ಲಿ ಹೋಗ್ಬಿಟ್ಟು ಮೇಯ್ನ್ ಇಲ್ಲಾದರೆ ಏರಿಯಲ್ಲಿ ಬಿಡ್ತಾರೇನೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಆ ಥರ ಇಲ್ಲ. ಸೊ ನಾವು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಒಂದು ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಯ್ತು. ಫಸ್ಟ್ ಟೈಮ್ ಮುಂಬೈ ಬರ್ತಾ ಇದ್ದೀನಿ, ಹಾಗಾಗಿ ಮುಂಬೈಲಿ ಒಂದು ಸ್ವಲ್ಪ ಜಾಗಗಳು ನೋಡೋಣ ಅಂತ ಅಂದ್ಕೊಂಡೆ. ಸೊ ಹೆಂಗಿದ್ರೂ ಒಂದು ಫ್ಲೈಟ್ ಇದ್ದಿದ್ದು ರಾತ್ರಿ 8 ಗಂಟೆಗೆ, ಹಾಗಾಗಿ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಒಂದು 3,000 ತೊಗೊಂಡ, ಒಂದೆರಡು ಜಾಗ ತೋರಿಸ್ತಾ. ಸೊ ಈ ಸೆಂಟ್ರಲ್ ಲೈಬ್ರರಿ, ಇದು ತುಂಬ ಹಳೆಯ ಲೈಬ್ರರಿ, 1904 ಅಂತೆ. ತುಂಬ ವಿಶಾಲವಾಗಿತ್ತು. ಒಳಗಡೆ ಹೋಗಿ ನೋಡಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ಈ ಬಿಲ್ಡಿಂಗು. 1804 ಅಂತ ಹಾಕಿದ್ದಾರೆ. ಆಮೇಲೆ ಮುಂಬೈಲಿ ತುಂಬ ಟ್ರಾಫಿಕ್ಕು ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಯಿದ್ರು. ನೋಡಿದ್ರೆ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಮುಂದೆ ಏನೂ ಇಲ್ಲ ನೋಡಿ, ಎಷ್ಟು ಆರಾಮಾಗಿದೆ. ಅದು ಪೀಕ್ ಟೈಮ್, ಇದು ಒಂದು 10:30 ಹಂಗೆ ಟೈಮ್ ಇದು ನೋಡಿ. ಏನು ಟ್ರಾಫಿಕ್ಕೇ ಇಲ್ಲ ಇದು. ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಕಂಪೇರ್ ಟು ಬ್ಯಾಂಗ್ಳೂರು ಟ್ರಾಫಿಕ್. ಸೊ ನನಗೆ ಅಂತ ಖುಷಿ ಆಯ್ತಪ್ಪ, ಏನಪ್ಪ ಇಷ್ಟು ಹಂಗೆ ಹಿಂಗೆ ಅಂತ ಹೇಳಿದ್ರು. ಮೋಸ್ಟ್ಲಿ ಪ್ರಾಬಬ್ಲಿ ಅವರು ಮೆಟ್ರೋ ಟ್ರೈನ್ ಅಂತೆಲ್ಲ ಇರುತ್ತಲ್ಲ ಅದ್ರಲ್ಲಿ ಹೋಗಿರ್ತಾರೇನೋ. ನಾವು ಇಲ್ಲಿ ಬಂದಿದ್ದು ಮೇನ್ ಗೇಟ್ ವೇ ಆಫ್ ಇಂಡಿಯಾ ನೋಡಬೇಕು ಮತ್ತು ತಾಜ್ ಹೋಟೆಲ್ ನೋಡಬೇಕು ಅಂತ, ಯಾಕಂದರೆ ಅಲ್ಲೊಂದು ದೊಡ್ಡ ಇಶ್ಯೂ ಪ್ರಾಬ್ಲಮ್ ಆಗಿತ್ತಲ್ಲ. ಸೊ ಬಂದಿದ್ವಿ. ಇಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ. ಸೊ ಒಳಗಡೆ ಹೋಗಿ ನೋಡ್ಕೊಂಡು ಒಂದು ಕಾಫಿ ಕೊಟ್ಬಿಟ್ಟು ಬಂದ್ವಿ. ಇಲ್ಲಿ ಬಂದರೆ ಗೇಟ್ ವೇ ಆಫ್ ಇಂಡಿಯಾದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಬ್ಯೂಟಿಫುಲ್. ಇಲ್ಲೊಂದು ತಾಜ್ ಮಹಲ್ ಟವರ್ಸ್ ಅಂತ, ಅದೂ ಚೆನ್ನಾಗಿತ್ತು. ಬಟ್ ನನಗಂತೂ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕೆ ಅಂದರೆ ನನಗೆ ಟಾಟಾ ಅಂದರೆ ಭಾಳನೇ ಇಷ್ಟ. ಅವ್ರ ಸಿಂಪ್ಲಿಸಿಟಿ, ಅವ್ರ ಲೈಫಲ್ಲ. ಸೊ ಹಾಗಾಗಿ ಇದು ನೋಡಲೇಬೇಕು ನಾನು ಅಂತ ಅಂದ್ಬಿಟ್ಟು ಇದೊಂದು ಪಾಯಿಂಟ್ ಅದೇ ನೋಡಬೇಕು ಅಂತ ಬಂದ್ವಿ ನೋಡಿ. ಆವಾಗ ಒಂದು ಇಶ್ಯೂ ಆಗಿತ್ತಲ್ಲ, ಅವರು ಬಂದು ಟೆರರಿಸ್ಟ್ ಬೋಟಿಂದ ಬಂದು ಇಲ್ಲೇ ಎಲ್ಲ ಇಷ್ಟೊಂದು ಜನ ಸಾಯಿಸ್ಬಿಟ್ರಲ್ಲ. ಸೊ ಇದೇನೆ ಆ ಜಾಗ, ಇಲ್ಲಿಂದ ಬಂದಿದ್ದಾರೆ ಅವ್ರುಗಳು. ಸೊ ತುಂಬ ಚೆನ್ನಾಗಿದೆ ಈ ಜಾಗ ನೋಡೋಕ್ಕೆ. ಆದರೆ ಪಿಜನ್ಸ್ ಇತ್ತು ಅಂದ್ಕೊಂಡು ಅದು ಯಾವುದು ಕಾಣಿಸ್ಲಿಲ್ಲ ನನಗೆ ಪಿಜನ್ಸು. ಆಮೇಲೆ ಇಲ್ಲೊಂದು ಎಷ್ಟೊಂದು ಸ್ಟ್ರೀಟ್ ಫುಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸುಮಾರು ಜನ ಬಂದಿದ್ದರು ಇಲ್ಲಿ. ಆಮೇಲೆ ನೋಡಿ ಈ ಥರ ಅವ್ರದ್ದು ಸೈಟ್ ಸೀಯಿಂಗ್ಗೆ ಅಂತ ಒಂದು 600 ರೂಪಾಯಿ 700 ರೂಪಾಯಿ ತೊಗೊಂಡು ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆನೂ. ಬಟ್ ನಾವು ಆವಾಗಲೇ ಬುಕ್ ಮಾಡಿಬಿಟ್ಟಿದ್ವಿ ಅಂತ ನಾವು ತೊಗೊಳ್ಳಿಲ್ಲ. ಫಸ್ಟು ನಮ್ಮದು AC ಗಾಡಿ ಇತ್ತು, ಒಂದು ಸ್ವಲ್ಪ ದೂರ ಆದಮೇಲೆ ACನೂ ಕೆಟ್ಟೋಯ್ತು ನೋಡಿ. ಇದು ತಾಜ್ ಹೋಟೆಲ್, ಇದು ಭಾಳ ಬ್ಯೂಟಿಫುಲ್ಲಾಗಿದೆ ಹೋಟ್ಲು ಮಾತ್ರ. ಆಮೇಲೆ ಇಲ್ಲಿಂದ ಒಂಚೂರು ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಒಂದು 12 ಗಂಟೆ ಆಗಿತ್ತು. ಅಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಕೈಮಾ ಗೊಜ್ಜುನು ಮತ್ತು ಚಪಾತಿ ಮತ್ತು ಆಮ್ಲೆಟ್ ತೊಗೊಂಡ್ವಿ. ಯಮ್ಮಿ ಆಗಿತ್ತು. ಆಮೇಲೆ ಇಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು, ಏನೂ ತಿಂದಿಲ್ಲ ಅದಲ್ಲ. ಆಮೇಲೆ ಇಲ್ಲಿಂದ ಸೀಲಿಂಗ್ ರೋಡ್ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೋಡಿ ಅವ್ರದ್ದು ಮುಖೇಶ್ ಅಂಬಾನಿ ಇಲ್ಲಿಯಾನ ಏನೋ ಅವ್ರದ್ದು ಮನೆ ದೊಡ್ಡದಾಗಿದೆ. ಅಲ್ಲಿ ಹತ್ರ ಹೋಗಿ ನೋಡಿಲ್ಲ, ಯಾಕಂದರೆ ಅಲ್ಲೇನು ಒಳಗಡೆ ಏನು ಹೋಗಲ್ವಲ್ಲ ಅಂತ ದೂರದಿಂದ ನೋಡ್ಕೊಂಬಂದ್ವಿ. ಆಮೇಲೆ ಸೀಲಿಂಗ್ ರೋಡ್ ಹೋಗಬೇಕಾಯ್ತು. ಹೋದ್ವಿ. ಸಮುದ್ರದ ಒಳಗಡೆ ಹೋಗುತ್ತಂತೆ ರೋಡು ಅಂತ ಏನೋ ಹೇಳಿದ್ರು. ಸೊ ಹೊಸ್ದಾಗಿರೋದು ಇದು ರೋಡು, ಹಾಗಾಗಿ ಇದನ್ನು ನಾನು ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ. ಸೊ ಪ್ರಾಬಬ್ಲಿ ಬಿಕಾಸ್ ಆಫ್ ದಿಸ್ ಅನಿಸುತ್ತೆ ಅಲ್ಲಿ ಟ್ರಾಫಿಕ್ಕೇ ಕಾಣಿಸ್ಲಿಲ್ಲ ರೋಡಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ರಾಜೀವ್ ಗಾಂಧಿ ಸೀಲಿಂಗ್ ರೋಡ್. ಸೊ ಏರ್ಪೋರ್ಟ್ಗೆಲ್ಲ ಇದೆ ರೋಡ್ ಹೋಗುತ್ತೆ. ಅಲ್ಲಿಂದ ವೆರಿ ಫೇಮಸ್ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಮುಂಬೈಲಿ ವೆರಿ ಫೇಮಸ್ ಟೆಂಪಲ್ ಇದು. ಅಲ್ಲಿ ಎಷ್ಟೊಂದು ಏನೇನು ಪೂಜೆ ಐಟಮ್ಸ್ ಬೇಕು ಅದೆಲ್ಲ ಸಿಗುತ್ತೆ. ಲಕ್ಷ್ಮೀ ಪಾದ, ಹೂವು, ಹಣ್ಣು, ಏನೇನೋ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಸೊ ತುಂಬ ರಶ್ ಇತ್ತು. ಹೋದಾಗ ಸ್ಯಾಟರ್ಡೆ ಅನಿಸುತ್ತೆ, ಫ್ರೈಡೇನೂ ಅಲ್ಲ, ಸ್ಯಾಟರ್ಡೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಮಧ್ಯಾಹ್ನ ಕ್ಲೋಸ್ ಬೇರೆ ಮಾಡಿದ್ರು ಒಂದು ಸ್ವಲ್ಪ ದಿನ ಪೂಜೆಗೆ. ಆಮೇಲೆ ಫೈನಲ್ಲಾಗೆ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಇಷ್ಟು ಜನ ಇದ್ರೂ ದರ್ಶನ ಮಾತ್ರ ಅದ್ಭುತವಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ದೇವರು, ತುಂಬಾ ಚೆನ್ನಾಗಾಯಿತು ದರ್ಶನ. ಭಾಳ ಖುಷಿ ಆಯಿತು.
ದರ್ಶನ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಇನ್ನೊಂದು ದೇವಸ್ಥಾನ, ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂತ ಅಲ್ಲಿಗೆ ಹೊರಟ್ವಿ. ಇವಾಗ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿದ್ಧಿವಿನಾಯಕ ಟೆಂಪಲ್, ವೆರಿ ಫೇಮಸ್ ಟೆಂಪಲ್ ಇನ್ ಮುಂಬೈ, ಎಲ್ಲರೂ ಹೋಗ್ತಾರೆ ಇಲ್ಲಿ. ಸೊ ಇಲ್ಲೂ ಹೋದ್ವಿ. ಇಲ್ಲೂ ನೋಡಿ ತುಂಬ, ಇಲ್ಲೂ ರಶ್ ಇತ್ತು, ತುಂಬಾ ರಶ್ ಇತ್ತು. ಪ್ರಾಬಬ್ಲಿ ಸ್ಯಾಟರ್ಡೆ ವೀಕೆಂಡ್ ಉಂಟು, ತುಂಬ ರಶ್ ಇತ್ತು. ಅಲ್ಲಿ ದೂರದಿಂದ ದರ್ಶನ ಆಯಿತು. ಸೊ ಅದು ಮಾಡ್ಕೊಂಡು ಬಂದ್ವಿ. ಸೊ ಈ ಮುಂಬೈಗೆ ಹೋದರೆ ಇವೆರಡು ವೆರಿ ಫೇಮಸ್ ಟೆಂಪಲ್ಲು. ಸೊ ಎಲ್ಲರೂ ಹೇಳ್ತಾರೆ ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಅಂತ. ಹಾಗಾಗಿ ನಾವು ಟಿ ವಿಲೇ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು, ದೇವ್ರ ದರ್ಶನ ಆಗಿತ್ತು. ಸೊ ಇಲ್ಲಿಂದ ಎಲ್ಲಿ ಹೋಗೋಣ ಅಂತ ಹೋಟೆಲ್ಸ್ ಹುಡುಕ್ತಾ ಇದ್ದೀವಿ. ಹೋಟೆಲ್ಸು ಬೆಂಗಳೂರಲ್ಲಿ ಆದಿಬೀದಿಲೆಲ್ಲ ಒಂದು 100 ಹೋಟ್ಲು ಸಿಗುತ್ತೆ. ಇಲ್ಲಂತೂ ನನಗೆ ಸಿಕ್ಕೇ ಇಲ್ಲ ಯಾವುದು ಸರಿಯಾಗಿರೋ ಹೋಟೆಲು. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇಸ್ ದಿ ಬೆಸ್ಟ್ ಅನಿಸುತ್ತೆ. ಒಂದೊಂದು ಸರಿ ನೋಡಿದ್ರೆ ಎಷ್ಟು ಥರ ವೆರೈಟೀಸು, ಇಟಾಲಿಯನ್ನು, ಚೈನೀಸು ಎಲ್ಲನೂ ಸಿಗುತ್ತೆ. ಇದು ಅದ್ಭುತವಾಗಿದೆ. ಬಟ್ ಅಲ್ಲೊಂದು ಸ್ವಲ್ಪ ಕಮ್ಮಿನೇ ಇತ್ತು. ಪ್ರಾಬಬ್ಲಿ ನಮಗೆ ಗೊತ್ತಿರಲಿಲ್ಲ, ಅವ್ರ ಡ್ರೈವರ್ಗೂ ಗೊತ್ತಿರಲಿಲ್ಲ ಅಲ್ಲಿ. ಸೊ ಅಲ್ಲಿಂದ ನಾವು ಇನ್ನೊಂದು ಕಡೆ ಎಲ್ಲೋ ಕರ್ಕೊಂಡೋದ್ರು ಅವರು. ನನಗೆ ಅಷ್ಟು ಫೆಮಿಲಿಯರ್ ಆಗಿಲ್ಲ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಕರ್ಕೊಂಡೋದ್ರು ಕರೆಕ್ಟು. ಇಲ್ಲಿ ಬಂದರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಯಾಂಗಿಂಗ್ ಬ್ರಿಡ್ಜು. ಸೊ 2-3 ಪಾಯಿಂಟ್ಸ್ ಅವ್ರಿಗೆ ಹೇಳಿದ್ವಿ, ಎಲ್ಲರೂ ನೋಡಿ ಕರ್ಕೊಂಡೋಗಿ ಅಂತ. ಫಿಲಿಮ್ ಆ್ಯಕ್ಟರ್ಸ್ ಮನೆಯೆಲ್ಲ ಬೇಡ ನಮಗೆ, ಸುಮ್ಮನೆ ಸೈಟ್ ಸೀಯಿಂಗ್ ಬೇರೆ ಕಡೆ ಕರ್ಕೊಂಡೋಗಿ. ಶಾರುಖ್ ಖಾನ್ ಮನೆ ಬೇಕಾ, ಇನ್ನು ಸಚಿನ್ ತೆಂಡೂಲ್ಕರ್ ಮನೆ, ಅವ್ರದ್ದು ಯಾರ್ದು ಬೇಡ, ಸಿಟಿ ನೋಡಬೇಕು ಅಂತ ನೋಡಿದ್ದು. ಆಮೇಲೆ ಫೈನಲಾಗಿ ಸಂಜೆ ಆಯಿತು, 5 ಗಂಟೆಗೆ ಅಷ್ಟು ಸುಸ್ತಾಗಿತ್ತು, ತುಂಬ ಬಿಸಿಲು ಬೇರೆ. ನಾವು ಏರ್ಪೋರ್ಟಿಗೆ ಬಂದ್ವಿ. ಅಲ್ಲಿಂದ ಫ್ಲೈಟ್ ಎತ್ಕೊಂಡು ನೋಡಿ ಸೀದಾ ನಮ್ಮ ಊರಿಗೆ ಬಂದ್ವಿ. ಇದು ಮೆರಿನ್ ಡ್ರೈವ್ ಹತ್ರ ನೋಡಿ ಕ್ವೀನ್ಸ್ ನೆಕ್ಲೆಸ್ ಥರನೇ ಇದೆ ಅಂತ ಹೇಳ್ತಾರೆ, ಅದೇ ಇದು. ಸೊ ಅಲ್ಲಿಂದನೇ ಮೇಲಿಂದನೇ ಫ್ಲೈಟಿಂದನೇ ಫೋಟೋ ತೆಗೆದೆ ನಾನು. ತುಂಬ ಚೆನ್ನಾಗಿದೆ ಅದು. ಸೊ ಫೈನಲಿ ನಮ್ಮ ಊರಿಗೆ ನಾವು ಬಂದ್ವಿ. ನೈಟ್ ಲೇಟ್ ಆಯಿತು, 11:30 ಆಗೋಯ್ತು. ಮನೆಗೆ ಹೋಗಿ ಸೇರಿಕೊಂಡು ನಿದ್ದೆ ಮಾಡಿದ್ವಿ ಅಷ್ಟೇ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದೆ ನಿಮ್ಗೆ ಏನು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯು ಆಲ್ ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.